ಸಾಂಚಿಯಲ್ಲಿರುವ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಹರ್ಷವರ್ಧನ, ಅಶೋಕ, ಶಿವಾಜಿ, ಮಹಾವೀರ. ಸಾಂಚಿಯಲ್ಲಿನ ಸ್ತೂಪವನ್ನು ನಿರ್ಮಿಸಿದವರು ಅಶೋಕ. ಭೂಮಿಯು ಅಂದಾಜು ಡ್ಯಾಶ್ ನೀರಿನಿಂದ ಆವೃತವಾಗಿದೆ. 50%, 60%, 70%, 80%. ಭೂಮಿಯು ಅಂದಾಜು 70% ನೀರಿನಿಂದ ಆವೃತವಾಗಿದೆ. ಮ್ಯಾಕ್ಮೋಹನ್ ರೇಖೆ ಈ ಗಡಿ ಪ್ರದೇಶದಲ್ಲಿದೆ. ಭಾರತ ಮತ್ತು ಚೀನಾ, ಭಾರತ ಮತ್ತು ನೇಪಾಳ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಬರ್ಮಾ. ಮ್ಯಾಕ್ಮೋಹನ್ ರೇಖೆ ಭಾರತ ಮತ್ತು ಚೀನಾ ಗಡಿ ಪ್ರದೇಶದಲ್ಲಿದೆ. ಕೆಳಗಿನವುಗಳಲ್ಲಿ ಯಾವುದು ಮಂಜುಗಡ್ಡೆಯ ಖಂಡ? ಗ್ರೀನ್ಲ್ಯಾಂಡ್, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್. ಅಂಟಾರ್ಟಿಕಾ ಇದು ಮಂಜುಗಡ್ಡೆಯ ಖಂಡವಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಎಲ್ಲಿ ದೊರೆತಿವೆ? ಚಿತ್ತೂರು, ಅಮರಾವತಿ, ಹಂಪಿ, ಹಳೇಬೀಡು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಹಂಪಿಯಲ್ಲಿ ದೊರಕಿವೆ. ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ಬಂದರಾಗಿದೆ? ವಿಶಾಖಪಟ್ಟಣ, ಮುಂಬೈ, ಟುಟಿಕೋರಿನ್, ಕಾಂಡ್ಲಾ. ಮುಂಬೈ ಬಂದರು ಅತಿ ದೊಡ್ಡದಾದ ಬಂದರಾಗಿದೆ. ಭಾಕ್ರಾನಂಗಲ್ ಯೋಜನೆ ನಿರ್ಮಿತವಾಗಿರುವುದು ಯಾವ ನದಿಗೆ? ಕೋಸಿ, ಝೀಲಂ, ಬಿಯಾಸ್, ಸಟ್ಲೇಜ್. ಭಾಕ್ರಾನಂಗಲ್ ಯೋಜನೆ ಸಟ್ಲೇಜ್ ನದಿಗೆ ನಿರ್ಮಿತವಾಗಿದೆ. ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಇರುವುದು ಎಲ್ಲಿ? ಪೂನಾ, ರಾಜ್ಕೋಟ್, ಪಿಂಪ್ರಿ, ಪೆರಂಬೂರ್. ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಪೂನಾದಲ್ಲಿ ಕಂಡುಬರುತ್ತದೆ. ತಿರುಚಿನಾಪಲ್ಲಿ ಇರುವುದು ಈ ನದಿಯ ದಡದಲ್ಲಿ? ಕಾವೇರಿ, ತಪತಿ, ಕೃಷ್ಣ, ಗಂಗಾ. ತ್ರಿಚಿ ಅಥವಾ ತಿರುಚಿನಾಪಲ್ಲಿ ಇರುವುದು ಕಾವೇರಿ ನದಿಯ ದಡದಲ್ಲಿ. ರೈಲ್ವೆ ಇಲಾಖೆಗೆ ಅಗತ್ಯವಿರುವ ಗಾಲಿ ಮತ್ತು ಅಚ್ಚುಗಳನ್ನು ನಿರ್ಮಿಸುವುದು ಎಲ್ಲಿ? ಬೆಂಗಳೂರು, ಮದ್ರಾಸ್, ವಾರಣಾಸಿ, ಮೈಸೂರು. ರೈಲ್ವೆ ಗಾಲಿ ಮತ್ತು ಅಚ್ಚುಗಳನ್ನು ನಿರ್ಮಿಸುವುದು ಬೆಂಗಳೂರಿನಲ್ಲಿ. ಜೋಗ್ ಜಲಪಾತ ಇರುವ ನದಿ ಯಾವುದು? ಗೋದಾವರಿ, ಗಂಗಾ, ಶರಾವತಿ, ಕೃಷ್ಣ. ಶರಾವತಿ ನದಿ. ಕಾರ್ಲ್ ಮಾರ್ಕ್ಸ್ನ ದೇಶ ಯಾವುದು? ಇಟಲಿ, ಯುಗೋಸ್ಲಾವಿಯಾ, ರಷ್ಯಾ, ಜರ್ಮನಿ. ಕಾರ್ಲ್ ಮಾರ್ಕ್ಸ್ನ ದೇಶ ಜರ್ಮನಿ. ಎರಡನೇ ಮಹಾಯುದ್ಧ ನಡೆದದ್ದು ಯಾವಾಗ? 1930, 1935, 1939, 1940. ಎರಡನೇ ಮಹಾಯುದ್ಧ ನಡೆದದ್ದು 1939ರಲ್ಲಿ. ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಯಾವುದು? ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಯಾವುದು? ಫ್ರಾನ್ಸ್, ಆಸ್ಟ್ರಿಯಾ, ಜರ್ಮನಿ, ಇಂಗ್ಲೆಂಡ್. ಫ್ರಾನ್ಸ್. ಬುದ್ಧ ಜನಿಸಿದ್ದು ಎಲ್ಲಿ? ಲುಂಬಿನಿ, ಕಪಿಲವಸ್ತು, ವೈಶಾಲಿ, ಕೋಸಲ. ಬುದ್ಧ ಜನಿಸಿದ್ದು ಲುಂಬಿನಿಯಲ್ಲಿ. ಗುಪ್ತ ಪರಂಪರೆಯ ಸ್ಥಾಪಕ ಯಾರು? 1ನೇ ಚಂದ್ರಗುಪ್ತ, 2ನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಕುಮಾರಗುಪ್ತ. ಗುಪ್ತ ಪರಂಪರೆಯ ಸ್ಥಾಪಕ 1ನೇ ಚಂದ್ರಗುಪ್ತ. ಡ್ಯಾಶ್ನು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ? ಅಕ್ಬರ್, ಹುಮಾಯೂನ್, ಬಾಬರ್, ಅಲ್ಲಾವುದ್ದೀನ್ ಖಿಲ್ಜಿ.
ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಯಾವುದರಿಂದ ರಾಜ ತೋದರ್ಮಲ್ ಹೆಸರು ಗುರುತಿಸಲ್ಪಡುವುದು? ಸಂಗೀತ, ಸಾಹಿತ್ಯ, ಕಾನೂನು, ಭೂ ತೆರಿಗೆ ಸುಧಾರಣೆ. ರಾಜ ತೋದರ್ಮಲ್ ಎಂಬುವ ಹೆಸರು ಭೂ ತೆರಿಗೆ ಸುಧಾರಣೆಯಿಂದ ಗುರುತಿಸಲ್ಪಡುತ್ತದೆ. ಹಳೇಬೀಡು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಚೋಳರು, ಹೊಯ್ಸಳರು, ಕಾಕತೀಯರು, ಪಲ್ಲವರು. ಹಳೇಬೀಡು ಮತ್ತು ಬೇಲೂರುಗಳಲ್ಲಿನ ದೇವಾಲಯಗಳು ಹೊಯ್ಸಳರಿಗೆ ಸಂಬಂಧಿಸಿವೆ. ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದ ವರ್ಷ ಯಾವುದು? 1940, 42, 41, 43. ಭಾರತ ಬಿಟ್ಟು ತೊಲಗಿ ಎಂದು ಗಾಂಧೀಜಿ ಹೇಳಿದ್ದು 1942ರಲ್ಲಿ. ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳ ಯಾವುದು? ಆಗ್ರಾ, ಮೀರತ್, ಅಮೃತ್ಸರ್, ಲಾಹೋರ್. ಜಲಿಯನ್ ವಾಲಾಬಾಗ್ ಅಮೃತಸರದಲ್ಲಿ ನಡೆಯಿತು. ಬಂಗಾಳದಲ್ಲಿ ಶಾಶ್ವತ ಸಂಧಾನ ಆರಂಭಿಸಿದವರು ಯಾರು? ಲಾರ್ಡ್ ಬೆಂಟಿಕ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಹೇಸ್ಟಿಂಗ್ಸ್. ಶಾಶ್ವತ ಸಂಧಾನ ಆರಂಭಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. 1906ರಲ್ಲಿ ಸ್ವರಾಜ್ ಪದವನ್ನು ಬಳಸಿದ ಮೊದಲ ಭಾರತೀಯ ಯಾರು? ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಾಲ್ ಗಂಗಾಧರ್ ತಿಲಕ್, ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಬಾಯಿ ನವರೋಜಿ, 1885ರ ಮುಂಬೈನಲ್ಲಿ ಗೋಪಾಲಕೃಷ್ಣ ಗೋಖಲೆ, ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಲಾಲಾ ಲಜಪತ ರಾಯ್. ಯಾರು ಸ್ವರಾಜ್ ಪದವನ್ನು ಬಳಸಿದ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ? 1906ರ ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಬಾಯಿ ನವರೋಜಿ ಅವರು ಸ್ವರಾಜ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು. ಪಂಜಾಬ್ನ ಹುಲಿ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ಲಾಲಾ ಹರ್ದಯಾಳ್. ಪಂಜಾಬಿನ ಹುಲಿ ಎಂದು ಲಾಲಾ ಲಜಪತ್ ರಾಯ್ ಅವರನ್ನು ಕರೆಯುತ್ತಾರೆ. ಕನಿಷ್ಕನ ರಾಜಧಾನಿ ಯಾವುದು? ಬನಾರಸ್, ಅಲಹಾಬಾದ್, ಸಾರನಾಥ್, ಪುರುಷಪುರ. ಕನಿಷ್ಕನ ರಾಜಧಾನಿ ಪುರುಷಪುರ. ILO ಇದರ ಪ್ರಧಾನ ಕಚೇರಿ ಇರುವುದು ಎಲ್ಲಿ? ಜಿನೇವಾ, ದಿ ಹೇಗ್, ನ್ಯೂಯಾರ್ಕ್, ರೋಮ್. ILOದ ಪ್ರಧಾನ ಕಚೇರಿ ಜಿನೇವಾದಲ್ಲಿ ಕಂಡುಬರುತ್ತದೆ. ಇಂಟರ್ಪೋಲ್ನ ಪ್ರಧಾನ ಕಚೇರಿ ಇರುವುದು ಎಲ್ಲಿ? ರೋಮ್, ಲಿಯಾನ್ಸ್, ಪ್ಯಾರಿಸ್, ದೆಹಲಿ. ಇಂಟರ್ಪೋಲ್ನ ಪ್ರಧಾನ ಕಚೇರಿ ಲಿಯಾನ್ಸ್ನಲ್ಲಿ ಕಂಡುಬರುತ್ತದೆ. ಡ್ಯೂರಾಂಡ್ ಕಪ್ ನೀಡುವುದು ಯಾವ ಆಟದಲ್ಲಿ? ಹಾಕಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಗಾಲ್ಫ್. ಡ್ಯೂರಾಂಡ್ ಕಪ್ ಅನ್ನು ಫುಟ್ಬಾಲ್ನಲ್ಲಿ ಕೊಡಲಾಗುತ್ತದೆ. ಮಂತ್ರಿ ಅಥವಾ ಬಿಷಪ್ ಪದ ಬಳಕೆ ಯಾವ ಆಟದ್ದು? ಗಾಲ್ಫ್, ಚೆಸ್, ಬ್ರಿಡ್ಜ್, ಬಿಲಿಯಾರ್ಡ್ಸ್. ಮಂತ್ರಿ ಎಂಬ ಪದವನ್ನು ನಾವು ಚೆಸ್ ಆಟದಲ್ಲಿ ಬಳಸುತ್ತೇವೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಇರುವುದು ಯಾವ ದೇಶದ ಅಧ್ಯಕ್ಷರ ಹೆಸರಿನೊಂದಿಗೆ? ಫಿಲಿಪೈನ್ಸ್, ಥೈಲ್ಯಾಂಡ್, ಇಂಡೋನೇಷ್ಯಾ, ಶ್ರೀಲಂಕಾ. ಫಿಲಿಪೈನ್ಸ್. ಇಸ್ರೋ ಎಂದರೆ ಏನು? ಇಂಟರ್ನ್ಯಾಷನಲ್ ಸೈಂಟಿಫಿಕ್ ರಿಸರ್ಚ್ ಆರ್ಗನೈಸೇಷನ್, ಇಂಡಿಯನ್ ಸಾಲ್ಟ್ ರಿಸರ್ಚ್ ಆರ್ಗನೈಸೇಷನ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಎಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್.
ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದು ಯಾವಾಗ? ಜನವರಿ 1, ಏಪ್ರಿಲ್ 1, ಜುಲೈ 1, ಡಿಸೆಂಬರ್ 1. ಭಾರತೀಯ ಆರ್ಥಿಕ ವರ್ಷವು ಏಪ್ರಿಲ್ 1ರಿಂದ ಪ್ರಾರಂಭವಾಗುತ್ತದೆ. ಭಾರತದ 10 ರೂ ನೋಟಿನಲ್ಲಿ ಯಾರ ಸಹಿ ಇರುತ್ತದೆ? ಹಣಕಾಸು ಮಂತ್ರಿ, RBI ಗವರ್ನರ್, ಹಣಕಾಸು ಇಲಾಖೆಯ ಕಾರ್ಯದರ್ಶಿ, ಪ್ರಧಾನಮಂತ್ರಿ. 10 ರೂ ನೋಟಿನ ಮೇಲೆ RBI ಗವರ್ನರ್ನ ಸಹಿ ಇರುತ್ತದೆ. ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವುದಕ್ಕೆ? ಉಪಗ್ರಹ ಉಡಾವಣಾ ಕೇಂದ್ರದಿಂದ, ಉಷ್ಣಶಕ್ತಿ ಸ್ಥಾವರದಿಂದ, ಏರ್ ಬೇಸ್ನಿಂದ, ಜಲಶಕ್ತಿ ಸ್ಥಾವರದಿಂದ. ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಉಪಗ್ರಹ ಉಡಾವಣಾ ಕೇಂದ್ರದಿಂದಾಗಿ. ಡ್ಯಾಶ್ ಅನ್ನು ಪಿಂಕ್ ಸಿಟಿ ಎನ್ನುವರು? ಜೈಪುರ, ಶಿಮ್ಲಾ, ಜಾಮ್ನಗರ, ಅಲಹಾಬಾದ್. ಪಿಂಕ್ ಸಿಟಿ ಎಂದು ಜೈಪುರವನ್ನು ಕರೆಯುತ್ತಾರೆ. ಕಾಕ್ಪಿಟ್ ಆಫ್ ಯುರೋಪ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ? ಜರ್ಮನಿ, ಬೆಂಗಳೂರು, ಬೆಲ್ಜಿಯಂ, ಬೆಳಗಾವಿ. ಕಾಕ್ಪಿಟ್ ಆಫ್ ಯುರೋಪ್ ಎಂದು ಬೆಲ್ಜಿಯಂ ಅನ್ನು ಕರೆಯುತ್ತಾರೆ. ಕಥಕ್ ನೃತ್ಯ ಪ್ರಕಾರದ ಪ್ರಮುಖ ಕೇಂದ್ರ ಯಾವುದು? ದಕ್ಷಿಣ ಭಾರತ, ಪೂರ್ವ ಭಾರತ, ಉತ್ತರ ಭಾರತ, ಪಶ್ಚಿಮ ಭಾರತ. ಕಥಕ್ ನೃತ್ಯ ಪ್ರಕಾರವು ಉತ್ತರ ಭಾರತದ ಪ್ರಮುಖ ಕೇಂದ್ರವಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಅತಿ ಪ್ರಾಚೀನವಾದ ವೇದ? ಋಗ್ವೇದ, ಅಥರ್ವಣ ವೇದ, ಸಾಮವೇದ, ಯಜುರ್ವೇದ. ಋಗ್ವೇದ. ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ? 15ನೇ ಆಗಸ್ಟ್ 1947, 2ನೇ ಜುಲೈ 1947, 26ನೇ ಜನವರಿ 1950, 2ನೇ ಜನವರಿ 1950. ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು 2ನೇ ಜುಲೈ 1947ರಂದು. ಶಕ ವರ್ಷದ ಕೊನೆಯ ತಿಂಗಳು ಯಾವುದು? ಫಾಲ್ಗುಣ, ಚೈತ್ರ, ಆಷಾಢ, ಶ್ರಾವಣ. ಶಕ ವರ್ಷದ ಕೊನೆಯ ತಿಂಗಳು ಫಾಲ್ಗುಣ. ಮೌಂಟ್ ಎವರೆಸ್ಟ್ ಅನ್ನು 2 ಬಾರಿ ಏರಿದ ಪ್ರಥಮ ಮಹಿಳೆ ಯಾರು? ಸಂತೋಷ್ ಯಾದವ್, ದೀನಾ ವಾಕೆಲ್, ಅನ್ನಾ ಚಾಂಡಿ, PT ಉಷಾ. ಮೌಂಟ್ ಎವರೆಸ್ಟ್ ಅನ್ನು 2 ಬಾರಿ ಏರಿದ ಪ್ರಥಮ ಮಹಿಳೆ ಸಂತೋಷ್ ಯಾದವ್. ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತಿ ಕಿರಿಯ ವಯಸ್ಸಿನ ಆಟಗಾರ ಯಾರು? ಹನೀಫ್ ಮೊಹಮ್ಮದ್, ಮೊಹಮ್ಮದ್ ಅಜರುದ್ದೀನ್, ಗವಾಸ್ಕರ್, ತೆಂಡೂಲ್ಕರ್. ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತಿ ಕಿರಿಯ ವಯಸ್ಸಿನ ಆಟಗಾರ ಸಚಿನ್ ತೆಂಡೂಲ್ಕರ್. ಆರ್ನಿಥೋಲಜಿ ಎಂದರೆ ಯಾವುದಕ್ಕೆ ಸಂಬಂಧಿಸಿದ ಓದು? ಮೂಳೆಗೆ ಸಂಬಂಧಿಸಿದ ಓದು, ಪಕ್ಷಿಗಳಿಗೆ ಸಂಬಂಧಿಸಿದ ಓದು, ವಾಸನೆಗೆ ಸಂಬಂಧಿಸಿದ ಓದು, ಕ್ರಿಮಿಗಳಿಗೆ ಸಂಬಂಧಿಸಿದ ಓದು. ಆರ್ನಿಥೋಲಜಿ ಎಂಬುದು ಪಕ್ಷಿಗಳಿಗೆ ಸಂಬಂಧಿಸಿದ ಓದು. ಡೆಸಿಬಲ್ ಎಂಬ ಪ್ರಮಾಣವು ಸಂಬಂಧಿಸಿರುವುದು ಯಾವುದಕ್ಕೆ? ಶಬ್ದ, ಬೆಳಕು, ಉಷ್ಣ, ವಿದ್ಯುತ್. ಡೆಸಿಬಲ್ ಈಸ್ ರಿಲೇಟೆಡ್ ಟು ಶಬ್ದ, ಸೌಂಡ್. ಮೀಟಿರಾಲಜಿ ಯಾವ ವಿಜ್ಞಾನಕ್ಕೆ ಸಂಬಂಧಿಸಿದೆ? ಹವಾಮಾನ, ಮೀಟಿಯಾರ್ಸ್, ಲೋಹ, ಭೂಕಂಪ. ಮೀಟಿರಾಲಜಿ ಹವಾಮಾನಕ್ಕೆ ಸಂಬಂಧಿಸಿದ ವಿಜ್ಞಾನವಾಗಿದೆ. ಜಲಾಂತರ್ಗಾಮಿ ಹಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಬಳಸುವಂತಹ ಸಾಧನ ಯಾವುದು? ಸ್ಪೆಕ್ಟ್ರೋಸ್ಕೋಪ್, ಟೆಲಿಸ್ಕೋಪ್, ಪೆರಿಸ್ಕೋಪ್, ಕೆಲಿಡಿಯೋಸ್ಕೋಪ್. ಜಲಾಂತರ್ಗಾಮಿ ಹಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಪೆರಿಸ್ಕೋಪ್ ಅನ್ನು ಬಳಸುತ್ತಾರೆ.
ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಸ್ಟ್ರೆಪ್ಟೊಮೈಸಿನ್, ಪೆನ್ಸಿಲಿನ್, ಇನ್ಸುಲಿನ್, ಕ್ರೋಸಿನ್. ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಇನ್ಸುಲಿನ್ನನ್ನು ಬಳಸುತ್ತಾರೆ. ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ? ಸಂಗಮರಿ ಕಲ್ಲು, ಸಕ್ಕರೆ, ಮರಳು, ಪೆಟ್ರೋಲಿಯಂ. ಪೆಟ್ರೋಲಿಯಂ, ಮರಳು ಮತ್ತು ಸಕ್ಕರೆ ಈ ಮೂರರಲ್ಲೂ ಇಂಗಾಲದ ಅಂಶ ಇರುತ್ತದೆ. ಆದರೆ ಸಂಗಮರಿ ಕಲ್ಲಿನಲ್ಲಿ ಇಂಗಾಲ ಕಾರ್ಬನ್ನ ಅಂಶ ಇರುವುದಿಲ್ಲ. ಮುಚ್ಚದ ಬಾಟಲ್ನ ನೀರು ಶೀತಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣವೇನು? ಮುಚ್ಚಿದ ಬಾಟಲ್ನ ನೀರು ಶೀತಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣವೇನು? ಶೀತಗೊಳಿಸಿದಾಗ ಬಾಟಲ್ ಸಣ್ಣದಾಗುತ್ತದೆ. ಶೀತಗೊಳಿಸಿದಾಗ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಶೀತಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ. ಗಾಜು ಕೆಟ್ಟ ಉಷ್ಣವಾಹಕವಾಗಿದೆ. ಮುಚ್ಚಿದ ಬಾಟಲಿಯ ನೀರು ಶೀತಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣ ಬಾಟಲ್ನಲ್ಲಿರುವ ನೀರಿನ ಪ್ರಮಾಣ ಹೆಚ್ಚುತ್ತದೆ. ಯಾವುದು ವಿದ್ಯುತ್ಕಾಂತೀಯ ಅಲೆಗಳು ಹೆಚ್ಚಿನ ಸಮಾನತೆ ಹೊಂದಿದೆ? ಯಾವ ವಿದ್ಯುತ್ಕಾಂತೀಯ ಅಲೆಗಳು ಹೆಚ್ಚಿನ ಸಮಾನತೆಯನ್ನು ಹೊಂದಿದೆ? ಬೆಳಕಿನ ಕಿರಣಗಳು, ಇನ್ಫ್ರಾರೆಡ್ ಕಿರಣಗಳು, ಗಾಮಾ ಕಿರಣಗಳು, ಅಲ್ಟ್ರಾವೈಲೆಟ್ ಕಿರಣಗಳು. ಬೆಳಕಿನ ಕಿರಣಗಳು ಅತಿ ಹೆಚ್ಚಿನ ಸಮಾನತೆಯನ್ನು ಹೊಂದಿವೆ. ವಿದ್ಯುತ್ಕಾಂತೀಯ ಅಲೆಗಳಾದಂತಹ ಬೆಳಕಿನ ಕಿರಣಗಳು ಹೆಚ್ಚಿನ ಸಮಾನತೆಯನ್ನು ಹೊಂದಿವೆ. ಇವುಗಳಲ್ಲಿ ಯಾವುದು ತಪ್ಪಾಗಿದೆ? ಪಾದರಸ Hg, ಸಿಲ್ವರ್ Ag, ಸೋಡಿಯಂ Na, ಪೊಟ್ಯಾಷಿಯಂ Ka. ಇವುಗಳಲ್ಲಿ ಪೊಟ್ಯಾಷಿಯಂ Ka ಎಂಬುದು ತಪ್ಪಾಗಿದೆ. ಏಕೆಂದರೆ ಪೊಟ್ಯಾಷಿಯಂನ ರಾಸಾಯನಿಕ ಹೆಸರು ಓನ್ಲಿ K ಅಷ್ಟೇ. ಲಾಫಿಂಗ್ ಅನಿಲದ ರಾಸಾಯನಿಕ ಹೆಸರೇನು? ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಪೆರಾಕ್ಸೈಡ್. ಲಾಫಿಂಗ್ ಗ್ಯಾಸ್ನ ರಾಸಾಯನಿಕ ಹೆಸರು ನೈಟ್ರಸ್ ಆಕ್ಸೈಡ್. ಅಡುಗೆ ಸೋಡಾವನ್ನು ಹೀಗೂ ಕರೆಯಬಹುದು: ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್. ಅಡುಗೆ ಸೋಡಾದ ಮತ್ತೊಂದು ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಸೋಲ್ಡರ್ ಯಾವುದರ ಮಿಶ್ರಲೋಹ? ತವರ ಹಾಗೂ ಸೀಸ, ತವರ ಹಾಗೂ ಸತು, ಸತು ಹಾಗೂ ಸೀಸ, ಸತು ಹಾಗೂ ತಾಮ್ರ. ಸೋಲ್ಡರ್ ತವರ ಹಾಗೂ ಸೀಸದ ಮಿಶ್ರಲೋಹವಾಗಿದೆ. ಎನ್ಸೈಮ್ ಒಂದು ಏನು? ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಥವಾ ಸಸಾರಜನಕ, ಫ್ಯಾಟಿ ಆಸಿಡ್, ನ್ಯೂಕ್ಲಿಕ್ ಆಸಿಡ್. ಎನ್ಸೈಮ್ ಒಂದು ಪ್ರೋಟೀನ್, ಸಸಾರಜನಕ. ಮೀನು ಉಸಿರಾಡುವುದು ಯಾವುದರ ಸಹಾಯದಿಂದ? ಮೂಗು, ಶ್ವಾಸಕೋಶ, ಫುಪ್ಪಸ, ಈಜುರೆಕ್ಕೆ. ಮೀನು ಉಸಿರಾಡುವುದು ಫುಪ್ಪಸದಿಂದ, ಗಿಲ್ಸ್ ಇಂದ. ಕಿವಿರುಗಳು. ಕಂಚು ಯಾವುದರ ಮಿಶ್ರಲೋಹ? ತಾಮ್ರ ಹಾಗೂ ಸತು, ತಾಮ್ರ ಹಾಗೂ ತವರ, ತವರ ಹಾಗೂ ಸತು, ಕಬ್ಬಿಣ ಮತ್ತು ಸತು. ಕಂಚು ತಾಮ್ರ ಹಾಗೂ ತವರದ ಮಿಶ್ರಲೋಹವಾಗಿದೆ. ಗಿಡದ ಯಾವ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿಯಾಗುತ್ತದೆ? ಬೇರು, ಎಲೆ, ಹೂವು, ಕಾಂಡ. ಗಿಡದ ಹೂವಿನ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿಯಾಗುತ್ತದೆ. ಇದು ಸಂತಾನೋತ್ಪತ್ತಿ ಕ್ರಿಯೆಗೆ ಉಪಯೋಗವಾಗುತ್ತದೆ. ಮಾಗಿರದ ಹಣ್ಣುಗಳ ಒಗರು ರುಚಿಗೆ ಕಾರಣ ಅದರಲ್ಲಿರುವ ಅತಿಯಾದ ಫೆನಾಯಿಕ್ ಮಿಶ್ರಣ, ವೊಲಟೈಲ್ ಮಿಶ್ರಣ, ಆರ್ಗಾನಿಕ್ ಆಸಿಡ್ಗಳು, ಸ್ಟಾರ್ಚ್.
ಮಾಗಿರದ ಹಣ್ಣುಗಳು ಒಗರು ರುಚಿಗೆ ಕಾರಣ ಆರ್ಗಾನಿಕ್ ಆಸಿಡ್ಗಳು. ಮರದ ವಯಸ್ಸನ್ನು ಇದರಿಂದ ಹೇಳಬಹುದು. ಕಾಂಡದಲ್ಲಿನ ಉಗುರುಗಳನ್ನು ಎಣಿಕೆ ಮಾಡಿ, ಮರದ ಎಲೆಗಳನ್ನು ಎಣಿಕೆ ಮಾಡಿ, ಮರದ ಕೊಂಬೆಗಳನ್ನು ಎಣಿಕೆ ಮಾಡಿ, ಮರದ ಗಾತ್ರವನ್ನು ಅಳತೆ ಮಾಡಿ. ಮರದ ವಯಸ್ಸನ್ನು ನಾವು ಕಾಂಡದಲ್ಲಿನ ಉಂಗುರಗಳನ್ನು ಎಣಿಕೆ ಮಾಡಿ ಹೇಳಬಹುದು. ಬದುಕಿರುವ ಅತಿ ದೊಡ್ಡ ಹಕ್ಕಿ ಯಾವುದು? ಆಸ್ಟ್ರಿಚ್, ನವಿಲು, ಡೋಡೋ, ಟರ್ಕಿ. ಅತ್ಯಂತ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಪಕ್ಷಿ. ಆಲ್ಝೈಮರ್ ಕಾಯಿಲೆ ಒಂದು ಲಿವರ್ ಮೇಲೆ ಪರಿಣಾಮವಾಗುತ್ತದೆ, ಮೂತ್ರಕೋಶದ ಮೇಲೆ ಪರಿಣಾಮ ಬೀರುತ್ತದೆ, ಆಂತರಿಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ, ಮೆದುಳಿನ ಅವ್ಯವಸ್ಥೆಯನ್ನು ಬೀದಿರುತ್ತದೆ. ಆಲ್ಝೈಮರ್ ಎನ್ನುವಂತಹ ಕಾಯಿಲೆ ಮೆದುಳಿನ ಅವ್ಯವಸ್ಥೆಯನ್ನು ಬೀರುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ರಸಗೊಬ್ಬರವಾಗಿದೆ? ಕಾಂಪೋಸ್ಟ್, ಆಲ್ಗೆ ಹಾಗೂ ನೀಲಿ ಹಸಿರು ಆಲ್ಗೆ, ಅಮೋನಿಯಂ ಸಲ್ಫೇಟ್, ಯೂರಿಯಾ. ಆಲ್ಗೆ ಹಾಗೂ ನೀಲಿ ಹಸಿರು ಆಲ್ಗೆ ಇದು ಒಂದು ಜೈವಿಕ ರಸಗೊಬ್ಬರವಾಗಿದೆ. ಮೆದುಳಿನ ಚಟುವಟಿಕೆಯನ್ನು ದಾಖಲು ಮಾಡಿಕೊಳ್ಳುವುದು ಯಾವುದು? ಇಸಿಜಿ, ಇಇಜಿ, ಎಂಇಟಿ, ಸಿಟಿ. ಮೆದುಳಿನ ಚಟುವಟಿಕೆಗಳನ್ನು ಇಇಜಿ ದಾಖಲೆ ಮಾಡಿಕೊಳ್ಳುತ್ತದೆ. ರಾತ್ರಿ ಹೊತ್ತು ಚಟುವಟಿಕೆಯಿಂದಿರುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಡಯೂರ್ನಲ್, ನಾಕ್ಟರ್ನಲ್, ಪರೋಪಜೀವಿ, ನಾಕ್ಟ್ ಡಯೂರ್ನಲ್. ರಾತ್ರಿ ಹೊತ್ತು ಚಟುವಟಿಕೆಯಿಂದಿರುವ ಪ್ರಾಣಿಗಳನ್ನು ನಾಕ್ಟರ್ನಲ್ ಎಂದು ಕರೆಯುತ್ತಾರೆ. ಆಂಟಿಬಯೋಟಿಕ್ ಔಷಧವನ್ನು ಬಳಸುವುದು ಯಾವ ಕಾಯಿಲೆಗೆ? ಬ್ಯಾಕ್ಟೀರಿಯಾ ಕಾಯಿಲೆಗೆ, ಕ್ಯಾನ್ಸರ್ಗೆ, ಮಲೇರಿಯಾ ಕಾಯಿಲೆಗೆ, ನರದೌರ್ಬಲ್ಯಕ್ಕೆ. ಆಂಟಿಬಯೋಟಿಕ್ ಅನ್ನು ಬ್ಯಾಕ್ಟೀರಿಯಾ ಕಾಯಿಲೆಗೆ ಬಳಸುತ್ತಾರೆ. ವಾಲ್ ಸ್ಟ್ರೀಟ್ ಎಂದರೆ ಯಾವುದನ್ನು ಅರ್ಥೈಸಬಹುದು? ಅಮೆರಿಕದ ಅಧ್ಯಕ್ಷರ ನಿವಾಸ, ವೈಟ್ ಹೌಸ್ ಇರುವ ರಸ್ತೆ, ಬ್ರಿಟನ್ನ ಪ್ರಧಾನಮಂತ್ರಿಗಳ ನಿವಾಸವಿರುವ ರಸ್ತೆ, ಲಂಡನ್ನ ಷೇರು ಮಾರುಕಟ್ಟೆ ಇರುವ ರಸ್ತೆ, ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆ ಇರುವ ರಸ್ತೆ. ವಾಲ್ ಸ್ಟ್ರೀಟ್ ಎಂದರೆ ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆ ಇರುವಂತಹ ರಸ್ತೆ. ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಅದರ ಬೇಡಿಕೆಯು ಕುಸಿಯುತ್ತದೆ, ಹೆಚ್ಚುತ್ತದೆ, ಯಾವುದೇ ಬದಲಾವಣೆ ಇರುವುದಿಲ್ಲ, ಮೇಲಿನ ಯಾವುದಾದರೂ ಆಗಬಹುದು. ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಅದರ ಬೇಡಿಕೆಯು ಹೆಚ್ಚುತ್ತದೆ. ನವರತ್ನ ವಿಭಾಗದಲ್ಲಿ ಎಷ್ಟು ಸಾರ್ವಜನಿಕ ವಲಯ ಘಟಕಗಳಿವೆ? 8, 9, 11, 14. ನವರತ್ನ ವಿಭಾಗದಲ್ಲಿ 14 ಸಾರ್ವಜನಿಕ ವಲಯದ ಘಟಕಗಳಿವೆ. ಮಾರಾಟ ಮಾರುಕಟ್ಟೆಯು ಸೂಚಿಸಿರುವ ಸ್ಥಿತಿ ಎಂದರೆ ವಸ್ತುಗಳು ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ದೊರೆಯುತ್ತವೆ. ಮಾರಾಟ ಹಾಗೂ ಬೇಡಿಕೆ ಸಮತೋಲನದಲ್ಲಿರುತ್ತದೆ. ಬೇಡಿಕೆ ಮಾರಾಟಕ್ಕಿಂತ ಹೆಚ್ಚಿರುತ್ತದೆ. ಮಾರಾಟ ಹಾಗೂ ಬೇಡಿಕೆ ಸಮತೋಲನದಲ್ಲಿರುವಿಕೆ. ಮಾರಾಟ ಮಾರುಕಟ್ಟೆಯು ಸೂಚಿಸಿರುವ ಸ್ಥಿತಿ ಎಂದರೆ ಅದು ಬೇಡಿಕೆ ಮಾರಾಟಕ್ಕಿಂತ ಹೆಚ್ಚಾಗಿರುತ್ತದೆ. ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಯಾವುದು? ಬೇಡಿಕೆ ಹಾಗೂ ಮಾರಾಟಗಳ ಶಕ್ತಿಯಿಂದ, ಕೇಂದ್ರೀಯ ಅಧಿಕಾರದಿಂದ, ಕೈಗಾರಿಕಾ ಮಾಲೀಕರ ನಿರ್ಣಯದಂತೆ, ತೆರಿಗೆ ಅನ್ವಯದಂತೆ. ಬೇಡಿಕೆ ಹಾಗೂ ಮಾರಾಟಗಳ ಶಕ್ತಿಯಿಂದ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸಲಾಗುತ್ತದೆ.
ಲಾ ಆಫ್ ಡಿಮ್ಯಾಂಡ್ ಹೇಳುವುದು ಏನನ್ನು? ಲಾ ಆಫ್ ಡಿಮ್ಯಾಂಡ್ ಎಂದರೆ ಏನು? ಆದಾಯ ಹೆಚ್ಚುವುದರೊಂದಿಗೆ ಬೇಡಿಕೆಯು ಹೆಚ್ಚುತ್ತದೆ. ಆದಾಯ ಮತ್ತು ಬೆಲೆ ಹೆಚ್ಚಿದಾಗ ಬೇಡಿಕೆಯು ಹೆಚ್ಚುತ್ತದೆ. ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚುತ್ತದೆ. ಬೆಲೆ ಹೆಚ್ಚಿದಾಗ ಬೇಡಿಕೆ ಹೆಚ್ಚುತ್ತದೆ. ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಅಂದರೆ ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚುತ್ತದೆ ಎಂದು ಹೇಳುತ್ತದೆ. NNPಯು ಇದಕ್ಕೆ ಸಮನಾಗಿದೆ. GNP ಪ್ಲಸ್ ಸವಕಳಿ, GNP ಮೈನಸ್ ಸವಕಳಿ, GNP ಪ್ಲಸ್ ರಫ್ತು, GNP ಮೈನಸ್ ರಫ್ತು. NNPಯು GNP ಮೈನಸ್ ಸವಕಳಿಗೆ ಸಮವಾಗಿರುತ್ತದೆ. ಚೆನ್ನೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು? ಪಾಲಂ, ಡಮ್ಡಮ್, ಸಾಂತಾಕ್ರೂಜ್, ಮೀನಂಬಾಕಂ. ಚೆನ್ನೈನಲ್ಲಿ ಮೀನಂಬಾಕಂನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಂಡುಬರುತ್ತದೆ. ದೇಶದ ಅತಿ ವೇಗದ ರೈಲು ಕೆಳಗಿನವುಗಳಲ್ಲಿ ಯಾವುದು? ತಾಜ್ ಎಕ್ಸ್ಪ್ರೆಸ್, ಶತಾಬ್ದಿ ಎಕ್ಸ್ಪ್ರೆಸ್, ರಾಜಧಾನಿ ಎಕ್ಸ್ಪ್ರೆಸ್, ಜೆಟಿ ಎಕ್ಸ್ಪ್ರೆಸ್. ಅತಿ ವೇಗದ ರೈಲು ಶತಾಬ್ದಿ ಎಕ್ಸ್ಪ್ರೆಸ್. ದಕ್ಷಿಣ ಕೇಂದ್ರೀಯ ರೈಲು ವಲಯದ ಪ್ರಧಾನ ಕಚೇರಿ ಇರುವುದು ಎಲ್ಲಿ? ಕೋಲ್ಕತ್ತಾ, ಸಿಕಂದರಾಬಾದ್, ಹೈದರಾಬಾದ್, ಗೋರಖ್ಪುರ್. ದಕ್ಷಿಣ ಕೇಂದ್ರೀಯ ರೈಲು ವಲಯದ ಪ್ರಧಾನ ಕಚೇರಿ ಸಿಕಂದರಾಬಾದ್ನಲ್ಲಿ ಕಂಡುಬರುತ್ತದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವುದು ಎಲ್ಲಿ? ಹೈದರಾಬಾದ್, ನವದೆಹಲಿ, ಖಡಕ್ವಾಸ್ಲಾ, ಮೌಂಟ್ ಅಬು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲಾದಲ್ಲಿ ಕಂಡುಬರುತ್ತದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಎಲ್ಲಿ? ಡೆಹ್ರಾಡೂನ್, ಮೌಂಟ್ ಅಬು, ಹೈದರಾಬಾದ್, ಉಧಂಪುರ್. ಇಂಡಿಯನ್ ಮಿಲಿಟರಿ ಆರ್ಮಿ ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತದೆ. ಚರಕ ಸಂಹಿತೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ರಾಜಕಾರಣ, ಗಣಿತಶಾಸ್ತ್ರ, ಅರ್ಥಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ. ಚರಕ ಸಂಹಿತೆಯು ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಿಸಿದೆ. ಅನುಚ್ಛೇದ 14ರಲ್ಲಿ ಹೇಳಿರುವ ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಹಾಗೂ ಸಮಾನ ಕಾನೂನು ರಕ್ಷಣೆಗೆ ರಾಜ್ಯಬದ್ಧವಾಗಿದೆ ಎಂಬಲ್ಲಿ ಯಾವುದೇ ವ್ಯಕ್ತಿ ಎಂದರೆ ಏನು? ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರು. ಪ್ರಪಂಚಾದ್ಯಂತ ನೆಲೆಸಿರುವ ಭಾರತೀಯರು. ನೈಸರ್ಗಿಕ ವ್ಯಕ್ತಿಗಳು ಅಸ್ವಾಭಾವಿಕ ವ್ಯಕ್ತಿಗಳಲ್ಲ. ನೈಸರ್ಗಿಕ ವ್ಯಕ್ತಿಗಳು ಮಾತ್ರ. ಅಂದರೆ ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರಿಗೆ ಅನುಚ್ಛೇದ 14 ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಹಾಗೂ ಸಮಾನ ಕಾನೂನು ರಕ್ಷಣೆ ಎಂಬುವಂಥದ್ದು ಅನ್ವಯವಾಗುತ್ತದೆ. ಭಾರತದಲ್ಲಿ ಸಿಖ್ಖರು ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಇರುವುದು ಕೆಳಗಿನ ಯಾವ ಮೂಲಭೂತ ಹಕ್ಕಿನಿಂದ ದೊರೆಯುತ್ತದೆ? ಭಾರತದಲ್ಲಿ ಸಿಖ್ಖರು ಕಿರ್ಪಾನನ್ನು ಇಟ್ಟುಕೊಳ್ಳುತ್ತಾರೆ. ಇದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಇದು ಕೆಳಗಿನ ಯಾವ ಮೂಲಭೂತ ಹಕ್ಕಿನಿಂದ ಅವರಿಗೆ ದೊರೆಯುತ್ತದೆ? ಸ್ವಾತಂತ್ರ್ಯದ ಹಕ್ಕಿನಿಂದ, ಬದುಕುವ ಹಾಗೂ ಅನಿರ್ಬಂಧತೆಯ ಹಕ್ಕಿನಿಂದ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಿಂದ, ಸಮಾನತೆಯ ಹಕ್ಕಿನಿಂದ. ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಅವರಿಗೆ ಇರುವುದು ಯಾವ ಹಕ್ಕಿನಿಂದ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಿಂದ. ರಿಟ್ ಆಫ್ ಸರ್ಶಿಯೋರರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವುದು ನಿಗದಿತ ವ್ಯಾಜ್ಯದಲ್ಲಿ ಮುಂದಿನ ಕಲಾಪಗಳನ್ನು ನಿಲ್ಲಿಸುವಂತೆ ತನ್ನ ಅಧೀನ ನ್ಯಾಯಾಲಯಕ್ಕೆ ನೀಡುವ ಆದೇಶವಾಗಿದೆ. ನಿಗದಿತ ವ್ಯಾಜ್ಯದ ದಾಖಲೆಗಳನ್ನು ತನ್ನ ಸುಪರ್ದಿಗೆ ಒಪ್ಪಿಸುವಂತೆ ಸೂಚಿಸುತ್ತದೆ. ನಿಗದಿತ ಕಚೇರಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುವ ಹಕ್ಕನ್ನು ಅಧಿಕಾರಿಗೆ ನೀಡುವ ಆದೇಶ. 24 ಗಂಟೆಗಳ ಒಳಗೆ ವ್ಯಕ್ತಿಯೊಬ್ಬನನ್ನು ಹಾಜರುಪಡಿಸುವಂತೆ ಸಾರ್ವಜನಿಕ ಅಧಿಕಾರಿಗೆ ಸೂಚಿಸುವ ಆದೇಶ. ರಿಟ್ ಆಫ್ ಸರ್ಶಿಯೋರರಿ ಎಂದರೆ ನಿಗದಿತ ವ್ಯಾಜ್ಯದ ದಾಖಲೆಗಳನ್ನು ತನ್ನ ಸುಪರ್ದಿಗೆ ಒಪ್ಪಿಸುವಂತೆ
ಸೂಚಿಸುವುದು. ಸರ್ವೋಚ್ಚ ನ್ಯಾಯಾಲಯವು ಸೂಚಿಸುವುದು. ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದಾರೆ. ಸಂಸತ್ತು, ರಾಜ್ಯ ಶಾಸನ ಸಭೆ, ರಾಜ್ಯ ನ್ಯಾಯಾಂಗ, ಕೇಂದ್ರೀಯ ನ್ಯಾಯಾಂಗ. ರಾಜ್ಯಪಾಲರು ರಾಜ್ಯ ಶಾಸನ ಸಭೆಯ ಅವಿಭಾಜ್ಯ ಅಂಗವಾಗಿದ್ದಾರೆ. ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು. ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು ರಾಜ್ಯಗಳಿಗೆ, ಕೇಂದ್ರ ಹಾಗೂ ರಾಜ್ಯಗಳಿಗೆ, ಸಂವಿಧಾನಕ್ಕೆ, ರಾಷ್ಟ್ರಪತಿಗಳಿಗೆ. ಕೇಂದ್ರ ಹಾಗೂ ರಾಜ್ಯ ಎರಡಕ್ಕೂ ಇದೆ. ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಮಾಡುವ ಅಧಿಕಾರ ಕೇಂದ್ರ ಹಾಗೂ ರಾಜ್ಯ ಎರಡಕ್ಕೂ ಇದೆ. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಚೇರ್ಮನ್ ಹಾಗೂ ಸದಸ್ಯರನ್ನು ತೆಗೆದುಹಾಕುವವರು ಯಾರು? ರಾಷ್ಟ್ರಪತಿಗಳು, ರಾಜ್ಯಪಾಲರು, ಪ್ರಧಾನಮಂತ್ರಿಗಳು, ರಾಜ್ಯ ನ್ಯಾಯಾಂಗ. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಚೇರ್ಮನ್ ಹಾಗೂ ಸದಸ್ಯರನ್ನು ತೆಗೆದುಹಾಕುವವರು ರಾಷ್ಟ್ರಪತಿಗಳು. ನೇಮಕ ಮಾಡುವವರು ರಾಜ್ಯಪಾಲರು. ಪಂಚಾಯತ್ ರಾಜ್ ಎಂದರೆ ಏನು? ಪ್ರಜಾಪ್ರಭುತ್ವದಲ್ಲಿ ಗ್ರಾಮೀಣ ಜನತೆಯ ಕಾರ್ಯಾಚರಣೆ. ಭಾರತದಲ್ಲಿ ಗ್ರಾಮೀಣ ಜನತೆಯ ಸ್ವಸರ್ಕಾರ, ಗ್ರಾಮೀಣ ಹಾಗೂ ಪ್ರಾದೇಶಿಕ ಮಿಶ್ರ ಸರ್ಕಾರ, ಗ್ರಾಮೀಣ ಆಡಳಿತಕ್ಕೆ ಕ್ರಮಾಗತ ವ್ಯವಸ್ಥೆ. ಪಂಚಾಯತ್ ರಾಜ್ ಎಂದರೆ ಗ್ರಾಮೀಣ ಹಾಗೂ ಪ್ರಾದೇಶಿಕ ಮಿಶ್ರ ಸರ್ಕಾರವಾಗಿದೆ. ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಒಳಗೊಂಡಿರುವುದು ಏನನ್ನು? ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು, ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ವೇತನವನ್ನು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿಗಳನ್ನು, ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚುವಿಕೆಯನ್ನು. 7ನೇ ಶೆಡ್ಯೂಲ್ ಒಳಗೊಂಡಿರುವುದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿಯನ್ನು. ಭಾರತದಲ್ಲಿ ನಿಯಂತ್ರಣಾಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರನ್ನು ನೇಮಿಸುವವರು ಯಾರು? ಅಂದರೆ CAG, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾವನ್ನು ಭಾರತದಲ್ಲಿ ಯಾರು ನೇಮಿಸುತ್ತಾರೆ? ಭಾರತದ ರಾಷ್ಟ್ರಪತಿ, ಲೋಕಸಭೆಯ ಅಧ್ಯಕ್ಷರು, ರಾಜ್ಯಸಭೆಯ ಸಭಾಧ್ಯಕ್ಷರು, ಸಾರ್ವಜನಿಕ ಲೆಕ್ಕ ಪರಿಶೋಧನಾ ಸಂಸ್ಥೆಯ ಸಭಾಧ್ಯಕ್ಷರು. CAGಯನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ರಾಜ್ಯಸಭೆಯ ಸಭಾಧ್ಯಕ್ಷರು ಏನಾಗಿರುತ್ತಾರೆ? ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು. ರಾಜ್ಯಸಭೆಯ ಸಭಾಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರುತ್ತಾರೆ. ಉಚ್ಚ ನ್ಯಾಯಾಲಯ ಇರುವುದು ರಾಜ್ಯ ಪಟ್ಟಿಯಲ್ಲಿ, ಸಮವರ್ತಿ ಪಟ್ಟಿಯಲ್ಲಿ, ಕೇಂದ್ರ ಪಟ್ಟಿಯಲ್ಲಿ ಯಾವುದೂ ಅಲ್ಲ. ಉಚ್ಚ ನ್ಯಾಯಾಲಯವು ಕೇಂದ್ರ ಪಟ್ಟಿಯಲ್ಲಿ ಕಂಡುಬರುತ್ತದೆ. ಭಾರತದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸಗಳನ್ನು ಮಾಡುವವರು ಯಾರು? ಲೋಕಸಭಾ ಸಭಾಧ್ಯಕ್ಷರು, ಭಾರತದ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು. ಭಾರತದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸಗಳನ್ನು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ವಹಿಸಲಾಗಿರುತ್ತದೆ. ಇವುಗಳಲ್ಲಿ ಯಾವುದು ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಕಾರ್ಯವನ್ನು ನಿರ್ವಹಿಸುತ್ತವೆ? ಮಾಡ್ಯುಲೇಷನ್ ಮಾರ್ಪಡಿಸುವಲ್ಲದಿರುವಿಕೆ, ಸಿಂಕ್ರನೈಸಿಂಗ್ ಮೋಡೆಮ್. ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಕಾರ್ಯವನ್ನು ನಿರ್ವಹಿಸುವುದು ಮೋಡೆಮ್. ವರ್ಡ್ ಡಾಕ್ಯುಮೆಂಟೇಷನ್ನಲ್ಲಿ ಅದರೊಟ್ಟಿಗೆ ಬರುವ ವಿಸ್ತಾರ ಯಾವುದು? EXT, COM, DOC, Excel. ವರ್ಡ್ ಡಾಕ್ಯುಮೆಂಟೇಷನ್ DOC. ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ ಆಗಿದೆ? MS ವಿಂಡೋಸ್, MS ಪವರ್ ಪಾಯಿಂಟ್, MS Excel, MS ವರ್ಡ್. ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ MS ಪವರ್ ಪಾಯಿಂಟ್. ಕಾರ್ಬೋಲ್ಯಾಕ್ಟಮ್ ಎಂಬ ಮಾನೋಮರ್ ಪಾಲಿಮರೀಕರಣಕ್ಕೆ ಒಳಗಾದಾಗ ಉಂಟಾಗುವ ಪಾಲಿಮರ್ ಯಾವುದು? ಪಾಲಿಥೀನ್, ನೈಲಾನ್, ಟೆಫ್ಲಾನ್, ಥಿಯೋಕೋಲ್.
ಕಾರ್ಬೋಲ್ಯಾಕ್ಟಮ್ ಎಂಬ ಮಾನೋಮರ್ ಪಾಲಿಮರೀಕರಣಕ್ಕೆ ಒಳಗಾದಾಗ ಉಂಟಾಗುವ ಪಾಲಿಮರ್ ನೈಲಾನ್. ಭಾರತ ಸರ್ಕಾರದ ವೆಚ್ಚಕ್ಕೆಂದು ಸದನವು ಮಂಜೂರು ಮಾಡುವ ಹಣವನ್ನು ವಿನಿಯೋಗಿಸಿದರ ಬಗ್ಗೆ ಪರಿಶೀಲಿಸುವ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯು ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ? ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕೆಲಸ ಏನು ಅಂದರೆ, ಭಾರತ ಸರ್ಕಾರದ ವೆಚ್ಚಕ್ಕೆಂದು ಸದನವು ಮಂಜೂರು ಮಾಡುವ ಹಣವನ್ನು ವಿನಿಯೋಗಿಸಿದರ ಬಗ್ಗೆ ಪರಿಶೀಲಿಸುತ್ತದೆ. ಹಾಗಾದರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ? 20 ಜನ, 30 ಜನ, 27 ಜನ, 22 ಜನ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ 22 ಜನ ಸದಸ್ಯರು ಇರುತ್ತಾರೆ. ಭಾರತ ಸಂವಿಧಾನದ 74ನೇ ತಿದ್ದುಪಡಿಯ ಮೂಲಕ ದೇಶದಲ್ಲಿ ಮುನ್ಸಿಪಾಲಿಟಿಗಳನ್ನು ಸ್ಥಾಪಿಸಲಾಯಿತು. ಹಾಗಾದರೆ ಈ ತಿದ್ದುಪಡಿಯನ್ನು ಜಾರಿಗೆ ತರಲಾದ ವರ್ಷ ಯಾವುದು? 1992, 93, 95, 90. 74ನೇ ತಿದ್ದುಪಡಿಯನ್ನು 1993ರಲ್ಲಿ ಮಾಡಲಾಯಿತು. ಈ ಕೆಳಗಿನವುಗಳಲ್ಲಿ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿ ನೀಡುವ ಮೂಲ ಯಾವುದು? ವಿಟಮಿನ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್. ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿ ನೀಡುವ ಮೂಲ ಕಾರ್ಬೋಹೈಡ್ರೇಟ್. ಮಳೆಹನಿಯು ಗೋಳಾಕಾರವಾಗಿರಲು ಕಾರಣವೇನು? ವಾತಾವರಣದ ಒತ್ತಡ, ಗುರುತ್ವಾಕರ್ಷಣ ಶಕ್ತಿ, ಮೇಲ್ಮೈ ಸೆಳೆತ, ಯಾವುದೂ ಅಲ್ಲ. ಮಳೆಹನಿಯು ಗೋಳಾಕಾರವಾಗಿರಲು ಕಾರಣ ಮೇಲ್ಮೈ ಸೆಳೆತ, ಸರ್ಫೇಸ್ ಟೆನ್ಷನ್. ಡ್ರೀಮ್ ಫ್ರಮ್ ಮೈ ಫಾದರ್ ಕೃತಿಯ ಕರ್ತೃ ಯಾರು? ಬರಾಕ್ ಒಬಾಮಾ, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಅಬ್ರಹಾಂ ಲಿಂಕನ್. ಡ್ರೀಮ್ ಫ್ರಮ್ ಮೈ ಫಾದರ್ ಕೃತಿಯ ಕರ್ತೃ ಬರಾಕ್ ಒಬಾಮಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.